ನಂಗೆ ಎಲಿಫೆಂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ದಟ್ಸ್ ವೈ ಐ ಗಾಟ್ ದಿಸ್. ಫುಲ್ ಬಾಡಿ ಫುಲ್ ಎಲಿಫೆಂಟ್ ಡಿಸೈನ್ ಇದೆ ಆ್ಯಂಡ್ ಬ್ಲೂ ಕಲರ್ ಪ್ಯೂರ್ ಕಾಟ್ ಆಯಿತು. ಐ ಲೈಕ್ ದಟ್. ಒಂದ್ಸರಿ ವೇರ್ ಮಾಡಿಬಿಟ್ಟಿದ್ದೀನಿ. ಪೀಕಾಕ್ ಪೀಕಾಕ್ ಜುಮ್ಕಾ ಎಷ್ಟು ಚೆನ್ನಾಗಿದೆ ನೋಡಿ. ಇದು ಮಲ್ ಜುಮ್ಕಾ ಸಕ್ಕದಾಗಿದೆ, ಕ್ಯೂಟಾಗಿ. ನನ್ನ ಹತ್ರ ಇಷ್ಟು ಸ್ಮಾಲಿಂದ ಇರಲೇ ಇರಲಿಲ್ಲ. ಈ ಕುರ್ತಾ ಜೊತೆನೂ ವೇರ್ ಮಾಡ್ಬೋದು ಇದಲ್ಲ, ಈ ಕುರ್ತಾ ಜೊತೆ ವೇರ್ ಮಾಡ್ಬೋದು ಇದನ್ನು. ಅದ್ರಲ್ಲಿ ವೆರಿ ಫಸ್ಟ್ ಇಸ್ ದಿಸ್ ಒನ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ, ಸಕ್ಕ. ಥಿಂಕ್ ಮೀಡಿಯಮ್ ಲಾರ್ಜ್ ಇರೋರು ಕೂಡ, ಸೈಜಸ್ ವೇರ್ ಮಾಡೋರು ಕೂಡ ಇದನ್ನು ವೇರ್ ಮಾಡ್ಬೋದು. ಬಿಕಾಸ್ ಸಿಕ್ಕಾಪಟ್ಟೆ ಸೊ ಒಳಗಡೆ ಟ್ಯಾನ್ ಟಾಪ್ ಇದೆ, ಸೇಮ್ ಲೈಮ್ ಕಲರ್, ಲೈಟ್ ಲೈಮ್ ಕಲರಲ್ಲಿ. ಆ್ಯಂಡ್ ದಿಸ್ ಇಸ್ ಹೌ ಇಟ್ ಇಸ್. ವ್ರ್ಯಾಪ್ ಟಾಪ್ ಇದು. ಹೋಗಿದ ತಕ್ಷಣ ಚೆಕ್ ಮಾಡಿದೆ, ನನಗೆ ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ ಮತ್ತೆ ಇದೇ ಸ್ಕರ್ಟೇ ಸಿಗುತ್ತೆ ಅಂತ. ಬಟ್ ಅದೇ ಥರ ಪ್ಯಾಟ್ರನಲ್ಲಿ ಈ ಟಾಪ್. Hey guys, welcome back to my channel. I am back with another video. So ಲಾಸ್ಟ್ ವಿಡಿಯೋ ಅಲ್ಲಿ ನಾನು ಜಯನಗರ್ ಸ್ಟ್ರೀಟ್ ಶಾಪಿಂಗ್ ಮಾಡಿದೆ. ಯಾರ್ಯಾರು ಆ ವಿಡಿಯೋ ನೋಡಿದಾರ ಕಮೆಂಟ್ ಮಾಡಿ. ಅದು ಮಾಡಿ ಒಂದು 3 ಡೇಸ್ ಆಯಿತು ಆ ವಿಡಿಯೋ ಅಪ್ಲೋಡ್ ಮಾಡಿ. ಸೊ ನಾನು ವಿಡಿಯೋ ಅಲ್ಲಿ ಹೇಳಿದ್ದೆ, ಯಾರ್ಯಾರು ಆ ವಿಡಿಯೋ ನೋಡಿರ್ತೀರ, ಸೊ ಯು ಗೈಸ್ ನೋ, ನಾನು ಅದರಲ್ಲಿ ಹೇಳಿದ್ದೆ ಇಲ್ಲಿ ಸ್ಟ್ರೀಟ್ ಶಾಪಿಂಗ್ ಏನು ಮಾಡ್ತೀನಿ ಅದನ್ನು ಹಾಲ್ ವಿಡಿಯೋ ಥರ ಮಾಡಿ ತೋರಿಸ್ತೀನಿ, ದಟ್ ಏನೇನು ಪರ್ಚೇಸ್ ಮಾಡಿದೆ ನಾನು ಜಯನಗರ್ ಸ್ಟ್ರೀಟ್ ಶಾಪಿಂಗಲ್ಲಿ ಅಂತ. ಸೊ ಒಂದು 2-3 ಶಾಪ್ ಕವರ್ ಮಾಡಿರಲಿಲ್ಲ ನಾನು ಆ ವಿಡಿಯೋಲ್ಲೇ ಹೇಳಿದ್ದೆ ಕೂಡ. ಸೊ ನಾನು ಅಂದ್ಕೊಂಡು ಹೇಗೋ ಹಾಲ್ ವಿಡಿಯೋ ಮಾಡ್ತೀನಲ್ಲ, ಸೊ ಅದರಲ್ಲೇ ಕಂಪ್ಲೀಟಾಗಿ ಕವರ್ ಮಾಡೋಣ ಅಂತ. ನಾನು ಅಲ್ಲಿ ಏನೂ ಜಾಸ್ತಿ ಕವರ್ ಮಾಡಲಿಲ್ಲ. ಐ ಮೀನ್ 95% ಮಾಡಿದ್ದೀನಿ. 1-2 ಶಾಪಲ್ಲಿ ಏನೇನು ಪರ್ಚೇಸ್ ಮಾಡಿದೆ ಅದನ್ನು ಕವರ್ ಮಾಡಿಲ್ಲ. ಬಟ್ ಇವಾಗ ಹೆಂಗಿದ್ರು ಹಾಲ್ ವಿಡಿಯೋ ಮಾಡ್ತೀನಿ. ಸೊ ಯು ಗೈಸ್ ವಿಲ್ ಸಿ ಎವ್ರಿಥಿಂಗ್ ದಟ್ ಐ ಬಾಟ್ ಫ್ರಮ್ ಜಯನಗರ್ 4th ಬ್ಲಾಕ್ ಸ್ಟ್ರೀಟ್ ಶಾಪಿಂಗ್. ಓಕೆ, ಸೊ ಆ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆ ಕಮೆಂಟ್ ಮಾಡಿ, ಬಿಕಾಸ್ ಸಿಕ್ಕಾಪಟ್ಟೆ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಸೊ ಅದು ಕವರ್ಸ್ ಎಲ್ಲ ರಿಮೂವ್ ಮಾಡಿಬಿಟ್ಟಿದ್ದೀನಿ. ಸೊ ಎಷ್ಟು ಪರ್ಚೇಸ್ ಮಾಡಿದ್ದು, ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ. ಸ್ಟ್ರೀಟ್ ಶಾಪಿಂಗ್ ಸಿಕ್ಕಾಪಟ್ಟೆ ಕಮ್ಮಿ. ಬಿಕಾಸ್ ನಾನು ವೀಡಿಯೋಲಿ ಹೇಳಿದೆ, ನಾನು 99.9% ಆಫ್ ದಿ ಟೈಮ್ ಆನ್ಲೈನ್ ಶಾಪೇ ಮಾಡೋದು. ಆಚೆಗಡೆ ತುಂಬ ಕಮ್ಮಿ ತೊಗೊಳ್ಳೋದು. ಸೊ ಓಕೆ, ಫಸ್ಟ್ ಏನು ತೊಗೊಂಡಾದ್ರೆ ನಾನೇ ತೋರಿಸ್ತೀನಿ, ಆರ್ಡರ್ ವೈಸ್ ತೋರಿಸ್ತೀನಿ. ಓಕೆ, ಫಸ್ಟ್ ಇಸ್ ದಿಸ್ ಕುರ್ತಾ. ಈ ಕುರ್ತಾ ನನಗೆ ಆಲ್ಮೋಸ್ಟ್ ಕಮೆಂಟ್ ಹಾಕಿದ್ರಿ, ಈ ಶಾಪ್ ವೆಬ್ಸೈಟ್ ಲಿಂಕ್ ಆಗಿರ್ಬೋದು, ಈ ಶಾಪ್ ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ, ಲೊಕೇಶನ್ ಎಲ್ಲ. ಬಿಕಾಸ್ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅವ್ರ ಕಲೆಕ್ಷನ್ಸ್ ಎಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ. ಸೊ ದಿಸ್ ಇಸ್ ದಿ ವೆರಿ ಫಸ್ಟ್ ಕುರ್ತಾ ದಟ್ ಐ ಗಾಟ್. ಸ್ಟ್ರೀಟ್ ಶಾಪಿಂಗ್ ಸ್ಟಾರ್ಟಿಂಗಲ್ಲೇ ನಾನು ಫಸ್ಟ್ ಪರ್ಚೇಸ್ ಮಾಡಿದ್ದು, ಫಸ್ಟ್ ಹೋಗಿದ್ದು ಶಾಪೇ ಇದು. ಸೊ ದಿಸ್ ಇಸ್ ದಿ ಕಾಟನ್ ಲೆನಿನ್ ಕಮ್ ಸಿಲ್ಕ್. ಬಾಟಮಲ್ಲಿ ಸ್ಲೀವ್ಸಿಗೆ ಪ್ಲಸ್ ಬಾಡಿಗೆ ಆ್ಯಂಡ್ ನೆಕ್ಕಿಗೆಲ್ಲ ಫುಲ್ ಸಿಲ್ಕ್ ಡಿಸೈನ್ ಕೊಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಯೂನಿಕ್ ಅನಿಸ್ತು ನನಗೆ. ಆ್ಯಂಡ್ ದಿಸ್ ಇಸ್ ಪ್ರಿಟಿ ಲಾಂಗ್ ಕುರ್ತಾ ಇದು. ಸಖತ್ ಇಷ್ಟ ಆಯಿತು. ನನಗೆ ವೇರ್ ಮಾಡಿ ಕೂಡ ನೋಡಿದೆ. ಮೆಟೀರಿಯಲ್ ಇಸ್ ರಿಯಲಿ ಟೂ ಗುಡ್. ಮೆಟೀರಿಯಲ್ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ದಿಸ್ ಈಸ್ ದಿ ವೆರಿ ಫಸ್ಟ್ ಕುರ್ತಾ. ಐ ಥಿಂಕ್ ದಿಸ್ ವಾಸ್ 600 ಅಂತ ಅನಿಸುತ್ತೆ. ಅವ್ರ ಹತ್ರ ಇದ್ದಿದ್ದು 3 ಪೀಸ್ ಸೆಟ್ ಕೂಡ ಇತ್ತು, ಸ್ಯಾರೀಸ್ ಕೂಡ ಇತ್ತು. 3 ಪೀಸ್ ಸೆಟ್ ವಾಸ್ ಅರೌಂಡ್ 1300 ಅನಿಸುತ್ತೆ ಅವ್ರ ಹತ್ರ 3 ಪೀಸ್ ಸೆಟ್. ಅದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಬಟ್ ನನಗೆ ಸಿಂಗಲ್ ಕುರ್ತಾ ಪರ್ಚೇಸ್ ಮಾಡೋದಿತ್ತು. ಸೊ ಐ ಗಾಟ್ ದಿಸ್. ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ಸೊ ಲೊಕೇಶನ್ ಡೀಟೇಲ್ಸ್ ಎಲ್ಲ ನಾನು ಜಯನಗರ್ ಸ್ಟ್ರೀಟ್ ಶಾಪಿಂಗ್ ವ್ಲಾಗಲ್ಲಿ ಡಿಸ್ಕ್ರಿಪ್ಷನಲ್ಲಿ ಟ್ಯಾಗ್ ಮಾಡಿದ್ದೀನಿ. ಅವ್ರ ವೆಬ್ಸೈಟ್ ಲಿಂಕ್ ಕೂಡ ಹಾಕಿದ್ದೀನಿ, ಅಲ್ಲೋಗಿ ಚೆಕ್ ಮಾಡಿ. ಓಕೆ, ಸೊ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್. ಸೊ ನಾನು ಜುಮ್ಕಿಯನ್ನು ಪರ್ಚೇಸ್ ಮಾಡ್ದಲ್ವ, ಅದೇ ಸೆಕೆಂಡ್ ನಾನು ಪರ್ಚೇಸ್ ಮಾಡಿದ್ದು. ಬಟ್ ಎಲ್ಲ ಫಸ್ಟು ಕ್ಲೋತ್ಸ್ ತೋರಿಸ್ಬಿಡ್ತೀನಿ, ಡ್ರೆಸ್ ತೋರಿಸಿ, ಆಮೇಲೆ ಲಾಸ್ಟಲ್ಲಿ ಜುಮ್ಕಿ ನೋಡೋಣ. ಓಕೆ, ಸೊ ಇನ್ನೊಂದು ಶಾಪ್ ಇತ್ತು, ವೆಂಕಟೇಶ್ವರ ಗಾರ್ಮೆಂಟ್ಸ್ ಕೆಳಗಡೆ. ಲಾಸ್ಟ್ ವಿಡಿಯೋ ಅಲ್ಲಿ ನಾನು ಈ ಶಾಪಿಗೆ ಹೋಗಿದ್ದು, ಅಲ್ಲೇ ವ್ಲಾಗ್ ಎಂಡ್ ಮಾಡಿದ್ದೀನಿ. ಸೊ ಆ ಶಾಪ್ ಇದು. ಐ ಡೋಂಟ್ ರಿಮೆಂಬರ್ ದ ನೇಮ್. ಮೇರಿ ಬೇರಿ ಇದೆ ಮೇಲ್ಗಡೆ ಫ್ಲೋರಲ್ಲಿ, ಅದ್ರ ಕೆಳಗಡೆ ಬೇಸ್ಮೆಂಟಲ್ಲಿ ಈ ಶಾಪ್ ಇದೆ. ಸೊ ಇಲ್ಲಿ ನಾನು 2 ಕುರ್ತಾ ಮತ್ತು ಒಂದು ಟಾಪ್ ಪರ್ಚೇಸ್ ಮಾಡಿದೆ. ಅದರಲ್ಲಿ ದಿಸ್ ಇಸ್ ದಿ ವೆರಿ ಫಸ್ಟ್ ಕುರ್ತಾ. ನನಗೆ ಎಲಿಫೆಂಟ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ದಟ್ಸ್ ವೈ ಐ ಗಾಟ್ ದಿಸ್. ಫುಲ್ ಬಾಡಿ ಫುಲ್ ಎಲಿಫೆಂಟ್ ಡಿಸೈನ್ ಇದೆ ಆ್ಯಂಡ್ ಬ್ಲೂ ಕಲರ್ ಪ್ಯೂರ್ ಕಾಟನ್. ಸಕ್ಕತ್ತಾಗಿದೆ ಮೆಟೀರಿಯಲ್, ಸಮ್ಮರ್ ಫ್ರೆಂಡ್ಲಿ. ಸೊ ಶಾರ್ಟ್ ಕುರ್ತಾ ಈ ಥರ ಒಂದು ತೊಗೊಂಡಿದ್ದೀನಿ. ಐ ಥಿಂಕ್ ಆಲ್ಟ್ರೇಟ್ ಮಾಡಿಸ್ಬೇಕು, ಸಿಕ್ಕಾಪಟ್ಟೆ. ಐ ಥಿಂಕ್ ದಿಸ್ ಈಸ್ ಮೀಡಿಯಮ್, ಇದು ಲಾರ್ಜ್ ಸೈಜ್ ಅನಿಸುತ್ತೆ ಇದು.
ಐ ರಿಮೆಂಬರ್ ದೆಮ್ ಸೇಯಿಂಗ್ ಇದು ಲಾರ್ಜ್ ಸೈಜ್ ಆ್ಯಕ್ಚುಲಿ ತೊಗೊಂಡಿರೋದು. ಸೈಜ್ ಇರಲಿಲ್ಲ, ಬಟ್ ನಂಗೆ ಇದು ಸಿಕ್ಕಾಪಟ್ಟೆ ಇಷ್ಟ ಆಗಿದ್ರಿಂದ ಆಲ್ಟರ್ ಮಾಡಿಸ್ಬೋದಲ್ಲ ಅಂತ ತೊಗೊಂಡೆ. ಸೊ ದಿಸ್ ಈಸ್ ದಿ ವೆರಿ ಫಸ್ಟ್ ಟಾಪ್. ಅದೇ ಥರ ಪ್ಯಾಟ್ರನಲ್ಲಿ ಈ ಟಾಪ್, ಬ್ಲ್ಯಾಕ್ ಆ್ಯಂಡ್ ಬ್ಲೂ, ಅದು ಬ್ಲೂ ಕಲರ್ ಆ್ಯಂಡ್ ದಿಸ್ ಇಸ್ ಇನ್ ಬ್ಲ್ಯಾಕ್ ಕಲರ್, ಸೇಮ್ ಮೆಟೀರಿಯಲ್, ಕಾಟನ್, ಸೇಮ್ ಪ್ಯಾಟ್ರನ್, ಶಾರ್ಟ್ ಕುರ್ತಾ. ಇದು ಅಷ್ಟೇ ಮೀಡಿಯಮು ಲಾರ್ಜ್, ಮೀಡಿಯಮ್ ಅಂತ ಅನಿಸುತ್ತೆ ಇದು. ಸೊ ಇದೇನು ಆಲ್ಟರ್ ಮಾಡೋ ನೆಸೆಸಿಟಿ ಇಲ್ಲ, ಬಟ್ ಐ ಲೈಕ್ ಇಟ್. ಸಕ್ಕತ್ತಾಗಿದೆ ಮೆಟೀರಿಯಲ್ ಕ್ವಾಲಿಟಿ ಎಲ್ಲ. ಅಲ್ಲೇನು ಗೊತ್ತಾ, ಟ್ರೌಸರ್ಸ್ ಎಲ್ಲ ಸಕ್ಕತ್ತಾಗಿರುತ್ತೆ, ಜೀನ್ಸ್ ಮತ್ತು ಟ್ರೌಸರ್ಸ್ ಎಲ್ಲ. ನಾನು ಪರ್ಸ್ನಲಿ ಯಾವತ್ತೂ ಅಲ್ಲೋಗಿ ಅಷ್ಟು ಶಾಪ್ ಮಾಡಿಲ್ಲ. ಆ ಶಾಪ್ ನೋಡ್ತಿದ್ದೆ ಬಿಕಾಸ್ ನಾನು ಆ ಪ್ಲೇಸ್ ಪಾಸ್ ಆದಾಗೆಲ್ಲ ಚೆಕ್ ಮಾಡ್ತೀನವ, ಆ ಶಾಪಲ್ಲಿ ಜಾಗನೇ ಇರಲ್ಲ. ಎಷ್ಟೊಂದು ಜನ ಸ್ಟೆಪ್ಸ್ ಮೇಲೆ ಬಂದು ನಿಂತಿರ್ತಾರೆ, ಶಾಪ್ ಒಳಗಡೆ ಜಾಗ ಇರಲ್ಲ ಅಂತ. ಅಷ್ಟು ಕ್ರೌಡೆಡ್ ಇರುತ್ತೆ. ಆ್ಯಂಡ್ ಆಲ್ಸೋ ಸೇಲ್ಸ್ ಪರ್ಸನ್ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾರೆ, ಅಲ್ಲಿರೋ ಲೇಡೀಸ್ ಎಲ್ಲ ಸಿಕ್ಕಾಪಟ್ಟೆ, ಸ್ಟಾಫ್ ಎಲ್ಲ ವೆರಿ ವೆರಿ ಫ್ರೆಂಡ್ಲಿ ಆ್ಯಂಡ್ ನಿಮಗೇನು ಬೇಕು ಆರಾಮಾಗಿ ಅವ್ರು ತೋರಿಸ್ತಾರೆ. ಸೊ ನನ್ನ ಕೇಳಿದ್ರೆ ವೀಕ್ ಡೇಸ್ ಹೋಗಿ, ಎಸ್ಪೆಷಲಿ ಈವ್ನಿಂಗ್ ಟೈಮ್ ಅಂತೂ ಹೋಗಲೇಬೇಡಿ, ಮಧ್ಯಾಹ್ನ ಅಥವಾ ಮಾರ್ನಿಂಗ್ ಇಸ್ ಬೆಸ್ಟ್. ಸೊ ದಿಸ್ ಇಸ್ ದಿ ಈ ಟಾಪ್. ಇದು ನಂಗೆ ಈ ಟಾಪ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಒಳಗಡೆ ಟ್ಯಾನ್ ಟಾಪ್ ಇದೆ, ಸೇಮ್ ಲೈಮ್ ಕಲರ್, ಲೈಟ್ ಲೈಮ್ ಕಲರಲ್ಲಿ. ಆ್ಯಂಡ್ ದಿಸ್ ಈಸ್ ಹೌ ಇಟ್ ಈಸ್. ವ್ರ್ಯಾಪ್ ಟಾಪ್ ಇದು. ಓಕೆ, ಸೊ ಅದು ಹಾಕಿ ಇದನ್ನು ಕ್ಲೋಸ್ ಮಾಡಿ ಆ್ಯಂಡ್ ವಿ ಹ್ಯಾವ್ ಅ ಟೈ. ವ್ರ್ಯಾಪ್ ಟಾಪ್ ಅಂತ ಹೇಳ್ತಾರೆ ಇದು. ಸ್ಲೀವ್ ಎಲ್ಲ ಬಲೂನ್ ಸ್ಲೀವ್ ಬರುತ್ತೆ, ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಐ ಲೈಕ್ ದಿಟ್. ಒಂದ್ಸರಿ ವೇರ್ ಮಾಡಿಬಿಟ್ಟಿದ್ದೀನಿ ಲಾಸ್ಟ್ ಫ್ರೈಡೇ. ಇವತ್ತು ಫ್ರೈಡೇ, ಸೊ ನಾನು ಲಾಸ್ಟ್ ಫ್ರೈಡೇ ಹೋಗಿದ್ದೆ. ನಾನು ಆಲ್ರೆಡಿ ಇದನ್ನು ಒಂದ್ಸರಿ ಯಾವುದೋ ಒಂದು ಒಕೇಶನಿಗೆ, ಸೊ ನಾನು ಆಲ್ರೆಡಿ ಇದನ್ನು ಒಂದ್ಸರಿ ವೇರ್ ಮಾಡಿದ್ದೀನಿ. ಸೊ ನಂಗೆ ಇದು ಇಷ್ಟ ಆಯಿತು. ಸೊ ಇದೊಂದು ಟಾಪು. ಅಲ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆಯಿತಾ ಕಲೆಕ್ಷನ್ಸು, ಸಿಕ್ಕಾಪಟ್ಟೆ ಪೇಷನ್ಸಿಂದ ಚೆನ್ನಾಗೆ ಆರಾಮಾಗೆ ಒಂದು ಸ್ವಲ್ಪ ಟೈಮ್ ಇನ್ವೆಸ್ಟ್ ಮಾಡಿ ನೋಡಿದ್ರೆ ಚೆನ್ನಾಗಿರೋದು ಸಿಗುತ್ತೆ. ಆ್ಯಂಡ್ ಆಲ್ಸೋ ಆ ಥರ ಶಾಪಲ್ಲಿ ಸ್ಟ್ರೀಟ್ ಸೈಡ್ ಶಾಪ್ಸಲ್ಲಿ ಸೈಜಸ್ ಜಾಸ್ತಿ ಅವೈಲೇಬಲ್ ಇರೋಲ್ಲ. ಸ್ಮಾಲಿಂದ ಅಂತ ಸ್ಟಾರ್ಟ್ ಆಗೋಲ್ಲ, ಎಲ್ಲ ಮೀಡಿಯಮ್, ಲಾರ್ಜ್, XL, XXL, XXLವರೆಗೂ ಇದೆ. ಬಟ್ ಸರ್ಪ್ರೈಸಿಂಗ್ಲಿ ಇವ್ರ ಹತ್ರ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ, ಆಲ್ಮೋಸ್ಟ್, ಐ ಆಮ್ ನಾಟ್ ಶ್ಯೂರ್, ಬಟ್ ಮೋಸ್ಟ್ ಆಫ್ ದ ಟೈಮ್ ಅವ್ರ ಹತ್ರ ಎಲ್ಲನೂ ಅವೈಲೇಬಲ್ ಇರುತ್ತೆ, ಸ್ಮಾಲ್, ಮೀಡಿಯಮ್, ಲಾರ್ಜ್, XL ಆ ಥರ. ಸೊ ಅಲ್ಲಿಗಂತೂ ನಾನು ಮಸ್ಟ್ ರೆಕಮೆಂಡ್, ಬಿಕಾಸ್ ತುಂಬ ಕಮೆಂಟ್ಸ್ ಕೂಡ ಹಾಕಿದ್ರಿ, ಆ ಶಾಪ್ ಲೊಕೇಶನ್ಸ್ ಎಲ್ಲ ಕೇಳಿದ್ರಿ. ಅದು ಸಖತ್ತಾಗಿದೆ, ಟ್ರೈ ಮಾಡಿ. ಓಕೆ, ಸೊ ಇಷ್ಟ ಆಯಿತಾ 3 ಟಾಪ್ಸ್ ಇನ್ 1 ಶಾಪ್. ಸೊ ಲಾಸ್ಟ್ ಈಸ್ ದಿಸ್. ನಂದು ಮೋಸ್ಟ್ ಫೇವ್ರೆಟ್ ಅಂತ ಅಂದರೆ ಇದೆ, ಬಿಕಾಸ್ ನಾನು ಹೇಳಿದೆ ಅಲ್ವಾ ಎಲ್ಲನೂ ನಾನು ಕ್ಯಾಪ್ಚರ್ ಮಾಡಿಲ್ಲ ಅಂತ. ಒಂದು ಕಡೆ ಫಸ್ಟ್ ಶಾಪಿಂದ ಲಾಂಗ್ ಕುರ್ತಾ ತೊಗೊಂಡು ಸೆಕೆಂಡ್ ಶಾಪಿಗೆ ಹೋದಲ್ವ, ಅಲ್ಲಿ ಜುಮ್ಕೀಸ್ ತೊಗೊಂಡೆ. ಅಲ್ಲಿ ಮಾತ್ರ 2 ತೊಗೊಂಡೆ. ಬೇರೆ ಕಡೆ ಹೋದ್ಮೇಲೆ ಇನ್ನೊಂದು 4 or 3 ಜುಮ್ಕಾಸ್ ಮತ್ತು ಎಕ್ಸ್ಟ್ರಾ ತೊಗೊಂಡೆ. ಅದಾದಮೇಲೆ ಅದ್ರ ಆಪೋಸಿಟಲ್ಲ ಈ ಮೆರಿಬೆರಿ ಇತ್ತಲ್ಲ, ಇದೆಲ್ಲ ಟಾಪ್ಸ್ ಎಲ್ಲ ಪರ್ಚೇಸ್ ಮಾಡಿದ್ನಲ್ಲ, ಈ ಶಾಪ್ ಆಪೋಸಿಟಲ್ಲೇ ಒಬ್ಬರು ಅಂಕಲ್ ಹಾಕ್ಕೊಂಡಿರ್ತಾರೆ ಆಯಿತಾ. ಊರ ಹತ್ರ ಸಖತ್ತಾಗಿರುತ್ತೆ ಕಾಟನ್ ಸ್ಕರ್ಟ್ಸ್ ಎಲ್ಲ. ಇದೇನಾಯ್ತಂತ ಅಂದರೆ ಇದ್ರ ಸ್ಟೋರಿ ಹೇಳ್ತೀನಿ ಕೇಳಿ. ಇದನ್ನ ನನ್ನ ಹಳೆ ವ್ಯೂವರ್ಸ್, ಯಾರ್ಯಾರು ನನ್ನ ಹಳೆ ವ್ಯೂವರ್ಸ್ ಇದ್ರಿ, ಸೊ ಯು ಗೈಸ್ ನೋ, ನಾನು ಇದನ್ನು ಆಲ್ರೆಡಿ ಒಂದ್ಸರಿ ಒಂದು ವೀಡಿಯೋಗೆ ವೇರ್ ಮಾಡಿದ್ದೀನಿ. ಐ ಡೋಂಟ್ ನೋ ಇಫ್ ಯು ಗೈಸ್ ರಿಮೆಂಬರ್, ಬಟ್ ಇದನ್ನು ಒಂದ್ಸರಿ ವೇರ್ ಮಾಡಿದ್ದೆ ನಾನು. ಬಟ್ ಅದು ಇದಲ್ಲ, ಅದು ಸ್ವಲ್ಪ ಡಿಫ್ರೆಂಟಾಗಿತ್ತು. ಅದೇನಾಗಿತ್ತು, ಒನ್ ಟೈಮ್ ಮಾತ್ರ ವೇರ್ ಮಾಡಿದ್ದೆ, ಬಟ್ ಅದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ನಾನು ಊರಿಗೆ ಹೋದಾಗ ಹಾಕ್ಕೊಂಡಿದ್ದೆ, ಅದಾದಮೇಲೆ ಅಲ್ಲೇ ಬಿಟ್ನೋ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ದಟ್ ವಾಸ್ ಮೈ ಮೋಸ್ಟ್ ಫೇವ್ರೆಟ್, ಬಟ್ ಒಂದೇ ಸರಿ ಹಾಕಿದ್ದು. ಥ್ಯಾಂಕ್ಫುಲಿ ಆ ಶಾಪ್ ಮುಗಿಸ್ಕೊಂಡು ಆಚೆ ಬಂದೆ, ಜುಮ್ಕಾಸ್ ಪರ್ಚೇಸ್ ಮಾಡಿದೆ. ಅದೇ ಅಂಕಲ್ ಸೇಮ್ ಅವರೇ ಅಲ್ಲೇ ಇದ್ದರು. ಸೊ ಹೋಗಿದ ತಕ್ಷಣ ಚೆಕ್ ಮಾಡಿದೆ. ನನಗೆ ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ ಮತ್ತೆ ಇದೇ ಸ್ಕರ್ಟೇ ಸಿಗುತ್ತೆ ಅಂತ. ಬಟ್ ಅದೊಂದು ಸ್ವಲ್ಪ ಕಲರ್ ಮತ್ತು ಪ್ಯಾಟ್ರನ್ ಸೇಮ್, ಕಲರ್ ಸ್ವಲ್ಪ ಡಿಫ್ರೆಂಟ್, ಬಟ್ ಅದು ಇನ್ನೂ ಲಾಂಗ್ ಇತ್ತು. ಇದು ಅಷ್ಟು ಲಾಂಗ್ ಇಲ್ಲ. ದಿಸ್ ಈಸ್ ಎ ಲಾಂಗ್ ಲಾಂಗ್ ಸ್ಕರ್ಟ್, ಕಾಟನ್ ಸ್ಕರ್ಟ್, ಬಟ್ ಅದರಷ್ಟು ಲಾಂಗ್ ಇಲ್ಲ. ಪರ್ಫೆಕ್ಟ್, ನನ್ನ ಹೈಟಿಗೆ ಪರ್ಫೆಕ್ಟಾಗಿದೆ. ಸೊ ಐ ರಿಯಲಿ ಲವ್ಡ್ ಇಟ್. ಸಕ್ಕತ್ತಾಗಿದೆ. ನಂಗೆ ಸೀರಿಯಸ್ಲಿ ಐ ವಾಸ್ ವೆರಿ ಡಿಸಪಾಯಿಂಟೆಡ್, ಅದು ಮತ್ತೆ ಸಿಗಲಿಲ್ಲ ಎಲ್ಲೋ ಅಂತ. ಬಟ್ ಅದೇ ಅಂಕಲ್ ಹತ್ರ ಸೇಮ್ ಸ್ಕರ್ಟ್ ಸಿಕ್ತು. ಇದೊಂದು ಕಾಟನ್, ಪ್ಯೂರ್ ಕಾಟನ್, ಸಕ್ಕತ್ತಾಗಿದೆ. ಆಯಿತು, ಟೋಟಲಿ ಲವ್ಡ್ ಇಟ್. ಅಡ್ಜಸ್ಟಿಂಗ್ ಎಲ್ಲ ಇದೆ ಇಲ್ಲಿ, ಆರಾಮಾಗಿ ಹಾಕ್ಕೊಬೋದು. ಐ ಥಿಂಕ್ ಮೀಡಿಯಮ್, ಲಾರ್ಜ್ ಇರೋರು ಕೂಡ, ಸೈಜಸ್ ವೇರ್ ಮಾಡೋರು ಕೂಡ ಇದನ್ನು ವೇರ್ ಮಾಡ್ಬೋದು. ಬಿಕಾಸ್ ಸಿಕ್ಕಾಪಟ್ಟೆ ಎಕ್ಸ್ಪ್ಯಾಂಡಬಲ್ ಇದೆ ಆ್ಯಂಡ್ ಆಲ್ಸೋ ಅಡ್ಜಸ್ಟಿಂಗ್ ಕೂಡ ಕೊಟ್ಟಿದ್ದಾರೆ. ಸೊ ಎನಿಬಡಿ ಕ್ಯಾನ್ ವೇರ್ ಬೇಸಿಕ್ಲಿ. ಸೊ ನೀವೇನಾದ್ರು ಆ ಸೈಡ್ ಏನಾದ್ರು ಹೋಗ್ತಿದ್ರೆ, ಐ ಡೋಂಟ್ ಥಿಂಕ್ ಸೊ. ನಾನು ಬಿಕಾಸ್ ಎಲ್ಲ ಟೈಮು ನೋಡೋಲ್ಲ, ಯೂಶ್ವಲಿ ಇರ್ತಾರೆ, ಮೇ ಬಿ ವೀಕ್ಲಿ ಟ್ವೈಸ್ ಬಂದು ಹೋಗ್ಬೋದು ಅಂತ ಅನಿಸುತ್ತೆ. ಬಟ್ ಅವ್ರ ಹತ್ರ ಇನ್ ಕೇಸ್ ನೀವು ಹೋದಾಗ ಅಂಕಲ್ ಇದ್ದರೆ ಅಲ್ಲಿ ಲಾಂಗ್ ಸ್ಕರ್ಟ್ ಪರ್ಚೇಸ್ ಮಾಡೋದು ಮರಿಬೇಡಿ. ಬಿಕಾಸ್ ಜಸ್ಟ್ ಲುಕ್ ಎಟ್ ದಿ ಕ್ವಾಲಿಟಿ.
ಎಷ್ಟು ಥಿಕ್ ಮತ್ತು ಸಾಫ್ಟ್ ಕಾಟನ್ ಮೆಟೀರಿಯಲ್ ಗೊತ್ತಾ, ಸಕ್ಕದಾಗಿದೆ ಮೆಟೀರಿಯಲ್ ಮಾತ್ರ. ಐ ತೋ ರಿಯಲಿ ಲವ್ಡ್ ಇಟ್. ಸೊ ಕಂಪ್ಲೀಟ್ಲಿ ಲೈನಿಂಗ್ ಕೂಡ ಕೊಟ್ಟಿದೆ, ಸಾಫ್ಟ್ ಲೈನಿಂಗ್, ಒಳಗಡೆ ಬ್ಲ್ಯಾಕ್ ಕಲರ್ ಎಲ್ಲ. ಐ ಡೆಂಟ್ ಎಕ್ಸ್ಪೆಕ್ಟ್ ರೋಡ್ ಸೈಡು ಇಷ್ಟು ಚೆನ್ನಾಗಿರೋದು ಸಿಗತ್ತೆ ಅಂತ. ಬಟ್ ಇದ್ರ ಮೇಲೆ ಏನು ಗೊತ್ತಾ, ಬ್ಲ್ಯಾಕ್ ಕ್ರಾಪ್ ಟಾಪ್ ಅವ್ರ ಫುಲ್ ಸ್ಲೀವಿಂದು. ನಾನು ಆ್ಯಕ್ಚುಲಿ ಆ ವಿಡಿಯೋಲಿ ಹಂಗೆ ವೇರ್ ಮಾಡಿದ್ದೆ. ಸೊ ಬ್ಲ್ಯಾಕ್ ಜೊತೆ ವೇರ್ ಮಾಡ್ಬೋದು, ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಆಲ್ಸೋ ಕುರ್ತಾಸ್ ಈ ಥರ, ಓ ಯಾ, ಈ ಕುರ್ತಾ ಜೊತೆನೂ ವೇರ್ ಮಾಡ್ಬೋದು ಇದಲ್ಲ, ಈ ಕುರ್ತಾ ಜೊತೆ ವೇರ್ ಮಾಡ್ಬೋದು ಇದನ್ನ. ಸೊ ಈ ಶಾರ್ಟ್ ಕುರ್ತಾ ಅಲ್ಲ, ಲಾಂಗ್ ಸ್ಕರ್ಟ್ ವಿತ್ ಶಾರ್ಟ್ ಕುರ್ತಾ ಸಖತ್ತಾಗಿರುತ್ತೆ ಕಾಂಬಿನೇಷನ್. ಸೊ ಎನಿಥಿಂಗ್ ವಿತ್ ಬ್ಲ್ಯಾಕ್ ಗೋಸ್ ವೆಲ್ ವಿತ್ ದಿಸ್ ಸ್ಕರ್ಟ್. ಸೊ ಆರಾಮಾಗಿ ವೇರ್ ಮಾಡ್ಬೋದು ಇದ್ರ ಜೊತೆ. ಸೊ ದಿಸ್ ಈಸ್ ಅಬೌಟ್ ದಿ ಕ್ಲೋತ್ಸ್. ಸೊ ಇದೇ ಲಾಸ್ಟ್ ಡ್ರೆಸ್ ಇದು. ಸೊ ಆಲ್ಮೋಸ್ಟ್ 2 ಕುರ್ತಾಸ್, 1 ಟಾಪ್, 1 ಲಾಂಗ್ ಕುರ್ತಾ ಆ್ಯಂಡ್ 1 ಸ್ಕರ್ಟ್ನ ಪರ್ಚೇಸ್ ಮಾಡಿದ್ದೆ. ಇವಾಗ ಜುಮ್ಕಾಸ್ ಪರ್ಚೇಸ್ ಮಾಡಿದ್ದೆ. ದಿಸ್ ಇಸ್ ದಿ ಲಾಸ್ಟ್ ಆ್ಯಕ್ಚುಲಿ. ಸೊ ಫಸ್ಟು ಲಾಂಗ್ ಕುರ್ತಾ ತೊಗೊಂಡೆಲ್ಲ ಪಿಂಕ್ ಕಲರ್. ಅದಾದಮೇಲೆ ನೆಕ್ಸ್ಟ್ ಶಾಪಿಗೆ ಹೋಗಿದ್ದು ನಾನು ಅದೇ ಸೈಡಲ್ಲಿ, ರೋಡ್ ಆಪೋಸಿಟಲ್ಲೇ ಮಿನಿಸೋ ಸೈಡಲ್ಲಿ ಇತ್ತು ಜುಮ್ಕಾಸು. may open it. ಸೊ ವೆರಿ ಫಸ್ಟ್ ಜುಮ್ಕಾ ಇಸ್ ದಿಸ್ ಒನ್. ಸೊ ಆ ವಿಡಿಯೋಲಿ ನೋಡಿರ್ತೀರ, ನಾನು ಇದನ್ನೇ ತೋರಿಸಿದ್ದೀನಿ. ಬೇರೆ ಯಾವುದು ಜುಮ್ಕಾ ಯಾವ್ದು ತೊಗೊಂಡೆ ಅಂತ ಆ ವಿಡಿಯೋಲಿ ತೋರಿಸಲಿಲ್ಲ. ಸೊ ದಿಸ್ ಈಸ್ ದಿ ಫಸ್ಟ್ ಒನ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಆ್ಯಕ್ಚುಲಿ, ಬಿಕಾಸ್ ನನಗೆ ಸಿಕ್ಕಾಪಟ್ಟೆ ಹೆಫ್ಟಿ ಮತ್ತು ಸಿಕ್ಕಾಪಟ್ಟೆ ದೊಡ್ಡದೆಲ್ಲ ಸೆಟ್ ಆಗಲ್ಲ, ಬಿಕಾಸ್ ವಿ ಹ್ಯಾವ್ ಅ ಸ್ಟ್ರೇಟ್ ಫೇಸ್ ಅಲ್ವಾ. ಸೊ ಈ ಥರ ಒಂದು ಸಿಂಪಲ್ಲಾಗಿರೋದು ಹಾಕ್ಕೊಂಡ್ರೆ ಚೆನ್ನಾಗಿ ಕಾಣುತ್ತೆ. ಸೊ ಐ ಲೈಕ್ ದಿಟ್. ಅದಕ್ಕಿಂತ ಇನ್ನೊಂದು, ಅಲ್ಲಿ ಆ್ಯಕ್ಚುಲಿ ನಾನು ಪರ್ಚೇಸ್ ಮಾಡಿದ್ದು ಇದು ಒಂದೇನಾ ಆ ಶಾಪಲ್ಲಿ ಪರ್ಚೇಸ್ ಮಾಡಿ, ಬಿಕಾಸ್ ನಂಗೆ ಯಾವುದೂ ಅಷ್ಟು ಇಷ್ಟ ಆಗಿಲ್ಲ. ಸೊ ನೆಕ್ಸ್ಟ್ ಶಾಪಲ್ಲಿ ಸ್ಕರ್ಟ್ ಪರ್ಚೇಸ್ ಮಾಡಿದೆ ಅಲ್ಲ, ಸೊ ಈ ಸ್ಕರ್ಟ್ ಪರ್ಚೇಸ್ ಮಾಡಿದೆ ಅಲ್ಲ, ಸೊ ಅದ್ರ ಪಕ್ಕನೇ ಇತ್ತು. ಸಕ್ಕತ್ತಾಗಿದೆ ಅವ್ರ ಹತ್ರ ಕಲೆಕ್ಷನ್ಸ್. ಅದನ್ನು ವೀಡಿಯೋಲ್ಲಿ ಆ್ಯಕ್ಚುಲಿ ನಾನು ಹಾಕಿದ್ದೀನಿ, ಬಟ್ ನಾನೇನು ತೊಗೊಂಡೆ ಅಂತ ತೋರಿಸಿರ್ಲಿಲ್ಲ. ಸೊ ಲೆಟ್ ಮೀ ಶೋ ನಾವು. ಈ ಕರೆಕ್ಟಾಗಿ 3 ಜುಮ್ಕಾಸ್ ನಾನು ಅಲ್ಲೇ ಪರ್ಚೇಸ್ ಮಾಡಿದ್ದು. ಅದರಲ್ಲಿ ವೆರಿ ಫಸ್ಟ್ ಇಸ್ ದಿಸ್ ಒನ್. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ, ಸಕ್ಕತ್ ಇಷ್ಟ ಆಯಿತು ನನಗೆ. ಆ್ಯಕ್ಚುಲಿ ನನ್ನ ಹತ್ರ ಈ ಕಲರ್ ಇರಲಿಲ್ಲ. ದಿಸ್ ಇಸ್ ಲೈಕ್ ಸೀ ಬ್ಲೂ, ಸೀ ಗ್ರೀನ್ ಕಲರ್ ಆ ಥರ ಇದೆ. ಕಂಪ್ಲೀಟ್ಲಿ ಆಕ್ಸಿಡೈಸ್ ಇಲ್ಲ, ಸಿಲ್ವರ್ ಥರ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಎಷ್ಟು ಜನ ಇದ್ರು ಗೊತ್ತಾ ಅಲ್ಲಿ. ಕಲೆಕ್ಷನ್ಸ್ ಅಂತೂ ಅಮೇಝಿಂಗ್ ಆಗಿದೆ. ಕರೆಕ್ಟಾಗಿ ಆ ಮೆರಿ ಬೆರಿ ಶಾಪ್ ಇದೆ, ಅದರ ಆಪೋಸಿಟಲ್ಲೇ. ಅವ್ರು ಪಕ್ಕ ಅದೇ ಶಾಪ್, ಇನ್ನೆಲ್ಲೂ ಹೋಗಲ್ಲ, ಅಲ್ಲೇ ಹಾಕ್ಕೊಂಡಿರ್ತಾರೆ ಇಬ್ಬರು ಲೇಡೀಸ್. ಸೊ ದಿಸ್ ಇಸ್ ದಿ ಫಸ್ಟ್ ಒನ್. ಸೆಕೆಂಡ್ ಒನ್ ಇಸ್ ಇದ್ರದ್ದಿದೆ ಹೋಯಿತು, ಪೀಕಾಕ್ ಜುಮ್ಕಾ. ಎಷ್ಟು ಚೆನ್ನಾಗಿದೆ ನೋಡಿ ಇದು. ಇದು ಅದೆಲ್ಲ ಕಂಪೇರ್ ಮಾಡಿ ಇದು ಸ್ವಲ್ಪ ಜಾಸ್ತಿ, ಬಟ್ ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ, ಡೀಟೇಲಿಂಗ್ ಇಸ್ ಟೂ ಗುಡ್. ಒಂಥರ ಗ್ರೀನ್ ಮತ್ತು ಪಿಂಕಲ್ಲಿ ಸ್ಟೋನ್ ವರ್ಕ್ ಮಾಡಿ ಪೀಕಾಕಿಂದು ಆ್ಯಂಡ್ ಕೆಳಗಡೆ ಇದ್ದಾರೆ ಜುಮ್ಕಾ, ಆ್ಯಂಡ್ ಇಟ್ ಲುಕ್ಸ್ ರಿಯಲಿ ಗುಡ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇದು. ಇನ್ಫ್ಯಾಕ್ಟ್ ನಮ್ಮ ಅಮ್ಮಂಗೂ ಇದೆ ಜಾಸ್ತಿ ಇಷ್ಟ ಆಗಿದ್ದು. ಐ ಥಾಟ್ ಟೋಟಲಿ ಲವ್ಡ್ ಇಟ್. ಆ್ಯಂಡ್ ಟ್ರೆಡಿಷ್ನಲ್ ಮತ್ತು ಸ್ಯಾರೀಸ್ ಎಲ್ಲದಕ್ಕೂ ಸಖತ್ ಸೆಟ್ ಆಗುತ್ತೆ. ಐ ಮೀನ್ ಇದಂದರೆ ಎಲ್ಲ ಔಟ್ಫಿಟ್ಸಿಗೂ ವೇರ್ ಮಾಡ್ಬೋದು, ಗ್ರೀನ್, ಬ್ಲೂ, ಯೆಲ್ಲೋ, ಬ್ಲ್ಯಾಕ್, ವಾಟ್ ಎವರ್. ಬಟ್ ಇದು ಪರ್ಟಿಕ್ಯುಲರ್ ಸ್ವಲ್ಪ ಕಲರ್ ಕಾಂಬಿನೇಷನ್ ನೋಡಿ ಹಾಕ್ಕೊಬೇಕಾಗತ್ತೆ, ಬಿಕಾಸ್ ಆಫ್ ದ ಸೀ ಗ್ರೀನ್ ಕಲರ್. ಎಲ್ಲಾದ್ರ ಜೊತೆನೂ ಸೆಟ್ ಆಗಲ್ಲ ಅದು. ದಟ್ ಈಸ್ ಒನ್ ಥಿಂಗ್. ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ದಿಸ್ ಒನ್, ಸ್ಮಾಲ್ ಜುಮ್ಕಾ. ಸಕ್ಕತ್ತಾಗಿದೆ, ಕ್ಯೂಟಾಗಿ. ನನ್ನ ಹತ್ರ ಇಷ್ಟು ಸ್ಮಾಲಿಂದ ಇರಲಿಲ್ಲ. ಸೊ ಎಲ್ಲ ಟೈಮು ಸಿಕ್ಕಾಪಟ್ಟೆ ಬಿಗ್ ಜುಮ್ಕಾಸ್ ತೊಗೊತಿರ್ತೀವಿ, ಅದರಲ್ಲಿ ಇದೊಂದು ಸ್ಮಾಲ್ ಒನ್. ಆ್ಯಂಡ್ ದಿಸ್ ಲುಕ್ಸ್ ವೆರಿ ಪ್ರಿಟಿ ಈಸ್ ವಾಟ್ ಐ ಫೀಲ್. ನಾನು ವೇರ್ ಮಾಡಿದ್ದೆ ಆಲ್ರೆಡಿ ಇದನ್ನು. ಬಟ್ ಏನು ಗೊತ್ತಾ, ಸ್ಟಡ್ಡಿದ್ದು ಸ್ವಲ್ಪ ಈ ರಬ್ಬರಿಂದ ಕೊಡ್ತಾರಲ್ಲ, ಆವಾಗ ಅದು ವೇರ್ ಮಾಡೋಕ್ಕಾಗಲ್ಲ, ಸಿಕ್ಕಾಪಟ್ಟೆ ಕಷ್ಟ. ಸಿ ರೆಡ್ ಕಲರ್, ಇದ್ರ ಕಲರ್ಸ್ ಕೂಡ ಆಯಿತು, ವೈಟ್ ಸ್ಟೋನ್, ಗ್ರೀನ್ ಸ್ಟೋನ್, ರೆಡ್ ಸ್ಟೋನ್. ಆ್ಯಂಡ್ ನನಗೆ ಒಂದು ಇವೆಂಟ್ ಇದೆ, ಅದಕ್ಕೆ ರೆಡ್ ಕಲರ್ ಔಟ್ಫಿಟ್ ಆಗ್ತಿದೆ. ಸೊ ಐ ಥಾಟ್ I'll go with this and I got it. ಸಖತ್ ಕ್ಯೂಟಾಗಿದೆ ಅಪ್ಪ ಕಲೆಕ್ಷನ್ಸ್. ನಾನಂತೂ ಆ ಶಾಪ್ ಹತ್ರ ಆಲ್ಮೋಸ್ಟ್ ಒಂದು 25 ಮಿನಿಟ್ಸ್ ನಿಂತಿದೆ, ಟ್ರಸ್ಟ್ ಮೀ, ಸೀರಿಯಸ್ಲಿ. ಬಿಕಾಸ್ ಹಾಗೆ ಇದ್ರೂ ಕ್ರೌಡ್ ಕೂಡ ಇತ್ತು. ವೆಯ್ಟ್ ಮಾಡಿ ನೋಡಿ ಎಲ್ಲನೂ. ಇನ್ನೂ ಜಾಸ್ತಿ ತೊಗೊತಿದ್ದೆ, ಬಟ್ ಸದ್ಯಕ್ಕೆ ಸಾಕು ಅಂತ ಐ ಗಾಟ್ ದಿಸ್ 3. ಆ್ಯಂಡ್ ಇನ್ನೂ ಒಂದೆಲ್ಲೋಯ್ತು, ಅದು ನೋಡಿದ್ರಿ ಅಲ್ಲ, 4 ಜುಮ್ಕಾಸ್.
ಫಸ್ಟ್ ಶಾಪಲ್ಲಿ ಹೋದ್ನಲ್ಲ ಅಷ್ಟು ಕಲೆಕ್ಷನ್ಸ್ ಇರಲಿಲ್ಲ. ಸೊ ಇವ್ರ ಹತ್ರ ಮಿಸ್ ಮಾಡಬೇಡಿ ಹೋಗೋದು, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಆಯಿತು, ಲವ್ಡ್ ಇಟ್. ಸೊ ಐ ಥಿಂಕ್ ದಟ್ ಈಸ್ ಇಟ್. ಇಷ್ಟೇ ಪರ್ಚೇಸ್ ಮಾಡಿದ್ದು, ಜಾಸ್ತಿ ಏನು ಪರ್ಚೇಸ್ ಮಾಡಿಲ್ಲ. ಆ್ಯಕ್ಚುಲಿ ನಾನು ಬರೀ ಪಾರ್ಟ್ 1 ತೋರಿಸಿರೋದು ಜಯನಗರ್, ಈ ಸೈಡ್ ಮಾತ್ರ ತೋರಿಸಿರೋದು. ಜಯನಗರ್ 4th ಬ್ಲಾಕಲ್ಲಿ ಸಿಕ್ಕಾಪಟ್ಟೆ ಶಾಪ್ ಇದೆ, ಸಿಕ್ಕಾಪಟ್ಟೆ ಸ್ಟ್ರೀಟ್ ಶಾಪಿಂಗ್ ಮಾಡ್ಬೋದು ಅಲ್ಲಿ. ಕಾಂಪ್ಲೆಕ್ಸ್ ಆ ಕಡೆ ಎಲ್ಲ ನಾನು ತೋರಿಸೇ ಇಲ್ಲ. ಸೊ ಐ ವಿಲ್ ಡೆಫಿನೆಟ್ಲಿ ಕಮ್ ಅಪ್ ವಿತ್ ಪಾರ್ಟ್ 2, ಪಾರ್ಟ್ 3 ಆರ್ ವಾಟ್ಸ್ ಎವರ್. ಪಾರ್ಟ್ 4, 5ವರೆಗೂ ನಿಮಗೆ ತೋರಿಸಿದ್ರು ಸಾಲಲ್ಲ, ಬಿಕಾಸ್ ಒಂದೇ ವೀಡಿಯೋಲಿ ಎಲ್ಲನೂ ತೋರ್ಸೋಕ್ಕಾಗಲ್ಲ, ಎಲ್ಲ ಶಾಪ್ಸ್ನೂ ಕವರ್ ಮಾಡೋಕ್ಕಾಗಲ್ಲ. ಇದಕ್ಕೆ ಆಲ್ಮೋಸ್ಟ್ ಒಂದು ಹಾಫ್ ಅ ಡೇ ಆಗೋಯಿತು. ಬಟ್ ನಿಮಗಿಲ್ಲಿ ನೋಡೋಕ್ಕೆ ಇಷ್ಟೇ ಪ್ರಾಡಕ್ಟ್ಸ್ ಮತ್ತು ಅಷ್ಟೇ ಶಾಪ್ ಅಂತ ಅನಿಸುತ್ತೆ, ಬಟ್ ನೋ, ಹಾಫ್ ಅ ಡೇ ಬೇಕಾಯಿತು ಅದನ್ನೆಲ್ಲ ಕಂಪ್ಲೀಟಾಗಿ ಶೂಟ್ ಮಾಡೋಕ್ಕೆ. ಸೊ ಐ ಥಿಂಕ್ ಇಷ್ಟ ಆಯ್ತು ಅಂತ ಅನ್ಕೊತೀನಿ. ನನಗಂತೂ ಇಲ್ಲಿ ಏನು ಪರ್ಚೇಸ್ ಮಾಡಿದೆ ಎಲ್ಲ ಇಷ್ಟ ಆಯಿತು. ಯಾವುದಾದ್ರು ಇಷ್ಟ ಆಗಿಲ್ಲ ಆಬ್ವಿಯಸ್ಲಿ ನಾನು ಪರ್ಚೇಸ್ ಮಾಡೋಕ್ಕೆ ಹೋಗಿಲ್ಲ, ಬಿಕಾಸ್ ಒಂದು ಕಾರ್ಡಿಗನ್ಸ್, ಆ ಸ್ವೆಟರ್ಸ್ ಎಲ್ಲ ಇತ್ತು ನೋಡಿ, ನಾನು ಅಲ್ಲೂ ಹೋಗಿದ್ದೆ, ಬಟ್ ಅಲ್ಲಿ ನಂಗೆ ಯಾವುದೂ ಇಷ್ಟ ಆಗಿಲ್ಲ, ಸೊ ಪರ್ಚೇಸ್ ಮಾಡಲಿಲ್ಲ. ನಿಮಗೆ ತೋರಿಸ್ದೆ, ನೀವು ಅಲ್ಲಿ ಯಾವುದಾದ್ರು ಬಂದು ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ನಿಮಗೆ ತೊಗೊಬೋದು. ಬಿಕಾಸ್ ಐ ವಾಂಟೆಡ್ ಟು ಶೋ ಯು ಗೈಸ್ ಅಲ್ಲಿ ಏನೇನಿದೆ. ನೀವು ಯಾವ ಥರ ಅಲ್ಲಿಗೆ ಬಂದರೆ ಯಾವ ಶಾಪ್ ಅಥವಾ ಯಾವ ವೆಂಡರ್ ಹತ್ರ ಹೋಗ್ಬಿಟ್ಟು ಪರ್ಚೇಸ್ ಮಾಡಬೇಕಂತ ನಿಮಗೆ ಇವಾಗ ಐಡಿಯಾ ಇರುತ್ತಲ್ಲ. ಸೊ ದಟ್ ವಾಸ್ ಮೈ ಇಂಟೆನ್ಷನ್. ಅದ್ರ ಜೊತೆಗೆ ಅಲಾಂಗ್ ವಿತ್ ಇಟ್ ನನಗೇನು ಬೇಕು ನಾನು ಅದನ್ನು ಪರ್ಚೇಸ್ ಮಾಡಿದ್ದೀನಿ. ಸೊ ಹಂಗೆ ಹಾಲ್ ವಿಡಿಯೋನೂ ತೋರಿಸ್ದೆ, ವಾಟ್ ಎವರ್ ಐ ಗಾಟ್ ಫ್ರಮ್ ಸ್ಟ್ರೀಟ್ ಶಾಪಿಂಗ್. ಸೊ ಐ ಹೋಪ್ ಯು ಗೈಸ್ ಲೈಕ್ ಡಿಟ್. ಮತ್ತು ನೆಕ್ಸ್ಟ್ ವೀಡಿಯೋಲಿ ಇನ್ನೊಂದು ಡಿಫ್ರೆಂಟ್ ಕಂಟೆಂಟ್ ಜೊತೆ ಬರ್ತೀನಿ. ಅಂಟಿಲ್ ದೆನ್ ಡೋಂಟ್ forget to like, share and subscribe to Jiveta Gowda's YouTube channel. ಹಿಂಗೆ ಸಪೋರ್ಟ್ ಮಾಡ್ತೀರಿ, ಸಿಕ್ಕಾಪಟ್ಟೆ ಗ್ರೇಟ್ ರೆಸ್ಪಾನ್ಸ್ ಬರ್ತಿದೆ. ಐ ಆಮ್ ಟ್ರೂಲಿ ಗ್ರೇಟ್ಫುಲ್ ಫಾರ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು. ಓಕೆ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಐ ವಿಲ್ ಬಿ ಬ್ಯಾಕ್ ಸೂನ್. ಟೇಕ್ ಕೇರ್.